ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಫ್ಮೇನ್ ಕೋಡಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಆಫ್ಮೇನ್ ಕೋಡಿಂಗ್ನ ನಾವು ವೇರಿಯಬಲ್ ಲೆಂತ್ ಕೋಡಿಂಗ್ ಅಂತಲೂ ಕರಿಬೋದು. ಏನಂತ ಕರಿಬೋದು? ವೇರಿಯಬಲ್ ಲೆಂತ್ ಕೋಡಿಂಗ್. ವೇರಿಯಬಲ್ ಲೆಂತ್ ಕೋಡಿಂಗ್ ಯಾಕೆ ಅಂತ ನಾನು ಮುಂದೆ ಎಕ್ಸಾಂಪಲ್ನ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಈ ಟೆಕ್ನಿಕ್ನ ನಾವು ಮೇಜರಾಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಡೇಟಾ ಕಂಪ್ರೆಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಯಾಕಂತಂದರೆ ನಾವು ಸೆಂಡರಿಂದ ಒಬ್ಬ ರಿಸೀವರ್ಗೆ ನಾವು ಒಂದು ಡೇಟಾನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಬಲ್ಕ್ ಡೇಟಾನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಆವಾಗ ನಾವು ವೇಸ್ಟ್ಫುಲ್ ಆಗಿರೋದು ಇರ್ಬೋದು ಅಥವಾ ರಿಪೀಟ್ ಆಗಿರುವಂಥದ್ದನ್ನು ಕಂಪ್ರೆಸ್ ಮಾಡಿ ಕಡಿಮೆ ಮೆಮೊರಿ ಸೈಜನ್ನು ಯೂಸ್ ಮಾಡಿಕೊಂಡು ನಾವು ರಿಸೀವರ್ಗೆ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಡೇಟಾ ಕಂಪ್ರೆಷನ್ ಮಾಡ್ತೀವಿ. ಅದು ಎಲ್ಲಿ ಯೂಸ್ ಆಗುತ್ತೆ? ಆಫ್ಮೇನ್ ಕೋಡಿಂಗಲ್ಲಿ. ಸೊ ಸಿಂಪಲ್ ಟೆಕ್ನಿಕಲ್ಲಿ ಈಸಿಯಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡಬೇಕು? ಸ್ಟೆಪ್ ಒನ್ ಫಸ್ಟು ಟೇಬಲ್ ಬರಿಬೇಕು. ಯಾವ ಕ್ಯಾರೆಕ್ಟರ್ ಯೂಸ್ ಆಗಿದೆ ಇಲ್ಲಿ? ಎ ಬಿ ಸಿ ಡಿ ಇ ಅಂದರೆ ಎ ಬಿ ಸಿ ಡಿ ಇ ಕ್ಯಾರೆಕ್ಟರ್ ಆಯಿತಾ? ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೌಂಟ್. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಿದೆ ಅಂತ ನೋಡಬೇಕು. ಸೊ ಎ ಎಷ್ಟು ಸಲ ಇದೆ, ಬಿ ಎಷ್ಟು ಸಲ ಇದೆ, ಸಿ ಎಷ್ಟು ಸಲ ಇದೆ, ಆ ಥರ. ಎ ಎಷ್ಟು ಸಲ ಇದೆ? 1 2 3 4 ಟೋಟಲ್ ಎ 4 ಟೈಮ್ಸ್ ಇದೆ. ನೆಕ್ಸ್ಟ್ ಬಿ ಎಷ್ಟು ಟೈಮ್ಸ್ ಇದೆ? 1 2 3 4 5 6 7. ಸೊ 7 ಟೈಮ್ಸ್ ಬಿ ಇದೆ. ನೆಕ್ಸ್ಟ್ ಸಿ ಎಷ್ಟು ಟೈಮು? 1 2 3 ಸೊ 3 ಟೈಮ್ಸ್ ಸಿ ಇದೆ. ನೆಕ್ಸ್ಟ್ ಡಿ ಎಷ್ಟು ಟೈಮು? 1 2 ಸೊ 2 ಟೈಮ್ಸ್ ಡಿ. ಇ ಎಷ್ಟು ಟೈಮ್ ಇದೆ? ಇ 1 2 3 4 ಟೋಟಲ್ 4 ಟೈಮ್ಸ್ ಇ ಇದೆ. ಸೊ ಫಸ್ಟ್ ನಾವು ಈ ಟೇಬಲ್ನ ಬರೆದ್ವಿ. ನೆಕ್ಸ್ಟ್ ಆಫ್ಮೇನ್ ಕೋಡ್ಸ್ ಹೇಗೆ? ಆಫ್ಮೇನ್ ಕೋಡ್ಸ್ನೇ ನಾವು ಇವಾಗ ಡಿಸೈನ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತಂದರೆ, ಈ ಫ್ರೀಕ್ವೆನ್ಸಿ ಕೌಂಟ್ನ ನಾನು ಬರ್ಕೊಂಡಿದ್ದೀನಲ್ಲ, ಅದರ ಪ್ರಕಾರ ನಾನು ಈ ಕ್ಯಾರೆಕ್ಟರ್ಸ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡ್ತೀನಿ. ಸ್ಟೆಪ್ 2 ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಕೌಂಟ್. ಅಲ್ಲಿ ನಾನು ಬರಿಬೇಕು. ಹೇಗೆ? ಫಸ್ಟ್ ಯಾವುದಿರೋದು? ಕಡಿಮೆ ಇರೋದು ಯಾವುದು? 2. ನೆಕ್ಸ್ಟ್ 3 4 4 7. ಸೊ ಅದರ ಏನು ವ್ಯಾಲ್ಯೂಸ್ ಇದೆ ಅದನ್ನು ಬರಿತಾ ಹೋಗೋಣ. ಫಸ್ಟ್ 2 ವ್ಯಾಲ್ಯೂ ಏನು? ಡಿ. ನೆಕ್ಸ್ಟ್ 3 ಇರೋದು ಯಾವುದಕ್ಕೆ? ಸಿ. ನೆಕ್ಸ್ಟ್ 4 ಇರೋದು ಎ ಮತ್ತು ಇ ಎರಡಕ್ಕೂ ಕೂಡ ಇದೆ. ಸೊ ನಾನೇನು ಮಾಡ್ತೀನಿ? ಇ ಬರಿತೀನಿ, ಎ ಬರಿತೀನಿ. ನೀವು ಹೆಂಗಾದ್ರೂ ಬರೀ, ಎ ಫಸ್ಟ್ ಬರೀರಿ, ಇ ಫಸ್ಟ್ ಬರೀರಿ, ಏನಿದ್ರೂ ಸೇಮೆ. ನೆಕ್ಸ್ಟ್ 7 ವ್ಯಾಲ್ಯೂ ಏನು? ಬಿ. ಸೊ ಟೋಟಲ್ ನಾನೇನು ಮಾಡಿದೆ? ಇನ್ಕ್ರೀಸಿಂಗ್ ಆರ್ಡರಲ್ಲಿ ಈ ಥರ ಬರ್ಕೊತ ಹೋದೆ. ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂತಂದರೆ, ಇದರಲ್ಲಿ ಲೀಸ್ಟ್ 2 ಅಂದರೆ ಫ್ರೀಕ್ವೆನ್ಸಿ ಕೌಂಟು ಕಡಿಮೆ ಇರೋದು ಯಾವ ಎರಡಿದೆ ಅದನ್ನು ಚೂಸ್ ಮಾಡ್ತೀನಿ. ಯಾವ ಎರಡು? 2 ಮತ್ತು 3. ಈ 5ರಲ್ಲಿ ಕಡಿಮೆ ಇರೋದು ಯಾವುದು? 2 ಮತ್ತು 3. 2 ಮತ್ತು 3 ಯಾವುದಕ್ಕಿದೆ? 2 ಮತ್ತು 3 ಇವೆರಡನ್ನ ನಾನು ಚೂಸ್ ಮಾಡ್ತೀನಿ. ಯಾವುದಕ್ಕಿದೆ 2 ಮತ್ತು 3? ಡಿ ಮತ್ತು ಸಿಗೆ. ಇವೆರಡನ್ನೂ ಏನು ಮಾಡ್ತೀನಿ ಅಂದರೆ ಆ್ಯಡ್ ಮಾಡ್ತೀನಿ. 2 + 3 5. 2 + 3 5. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತಂದರೆ, ಸೊ ಇವೆರಡನ್ನೂ ಕಂಬೈನ್ ಮಾಡಿದ್ಮೇಲೆ ನನಗೇನಾಯಿತು? 5 ಬಂತು, 4 4 7. ಇನ್ನು 3 ಉಳಿದಿತ್ತಲ್ಲ ಅದು. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೇಗೆ ಬರಿತೀನಿ? 4 4 5 7. ನೆಕ್ಸ್ಟ್ ಸೇಮ್ ಸ್ಟೆಪ್. ಈ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಿರೋದ್ರಲ್ಲಿ ಲೀಸ್ಟ್ ಯಾವುದು? ಕಡಿಮೆ ಇರುವಂತಹ 2. ಸೊ 4 4 ಅಂದರೆ 4 4 ಇವೆರಡನ್ನು ಆ್ಯಡ್ ಮಾಡ್ತೀನಿ. ಎಷ್ಟಾಯಿತು? 8 ಆಯಿತು. 4 + 4. ಸೊ ಈ 4 4 ಯಾವುದಕ್ಕಿದ್ದು? ಇ ಮತ್ತು ಎ. ಸೊ ಇ ಮತ್ತು ಎಗಾಯಿತು. ಸೊ ಇವಾಗ ನಮ್ಮ ವ್ಯಾಲ್ಯೂಸ್ ಏನೇನಾದವು? 5 ಇದೆ, 8 ಇದೆ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು? 7. ಯಾಕಂತಂದರೆ ಇವೆರಡನ್ನು ಕೂಡ ನಾವು ಚೂಸ್ ಮಾಡಾಗಿತ್ತು. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 5 ಬಂತು, ಇವೆರಡನ್ನು ಆ್ಯಡ್ ಮಾಡಿದ್ರೆ 8 ಬಂತು, ಇನ್ನು ಉಳಿದಿರೋದು 7. ಸೊ ಇದನ್ನು ಮೂರನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಾಗ 5 ಮತ್ತು 8 ನಾವು ಚೂಸ್ ಮಾಡಬೇಕು. 5 ಮತ್ತು 8 5 ಮತ್ತು 8 ಅಲ್ಲ, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡಬೇಕಾದ್ರೆ 5 7 8.
ಇವಾಗ ಏನು ಮಾಡ್ತೀನಿ, 5 ಮತ್ತು 7ನ ಚೂಸ್ ಮಾಡ್ತೀನಿ. 5 ಮತ್ತು 7ನ ಹೇಗೆ ಬರಿಬೇಕು ಅಂತ ಅಂದರೆ, ನಾವು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೋಡಬೇಕಾದ್ರೆ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಥರ ನಾವು ಹಾಫ್ ಮೆನ್ ಟ್ರೀ ಏನು ಟ್ರೀ ಡ್ರಾ ಮಾಡ್ತಾ ಇದ್ದೀವಿ, ಹಾಫ್ ಮೆನ್ ಟ್ರೀನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಕೌಂಟ್ ವ್ಯಾಲ್ಯೂಸಲ್ಲಿ ಬರಿತಾ ಹೋಗಬೇಕು. ಸೊ 5 ಇದೆ ಇಲ್ಲಿ, ನೆಕ್ಸ್ಟ್ 7ನ ಇಲ್ಲಿ ಬರಿತೀನಿ. ಸೊ 5 ಮತ್ತು 7ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 12. ಸೊ ನನಗೆ ಇಲ್ಲಿ 12 ಸಿಕ್ತು, ಇಲ್ಲಿ 8 ಇದೆ. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ ಏನಾಯಿತು, 12. ಸೊ 12 ಮತ್ತು 8ಅನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡಿದ್ರೆ ಏನಾಯಿತು, 8, 12. ಇವೆರಡನ್ನೇ ನಾನು ಚೂಸ್ ಮಾಡಬೇಕು, ಯಾಕಂದರೆ ಉಳಿದಿರೋದು ಇಷ್ಟೇ. ಇವೆರಡನ್ನ ನೋಡಿದಾಗ ನಾನೇನಂತಂದೆ ಈ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕು, ಲೆಫ್ಟಿಂದ ರೈಟ್ ನೋಡಿದ್ರೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 12 ಇದೆ, ಈ ರೈಟ್ ಸೈಡಲ್ಲಿ 8 ಇದೆ. ಅಂದರೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ದೊಡ್ಡದು ಲೆಫ್ಟ್ ಸೈಡಿಗೆ ಬಂದಿದ್ರೆ ಕಡಿಮೆ ಇರೋದು ರೈಟ್ ಸೈಡಲ್ಲಿದೆ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ಫೈನಲ್ ಟ್ರೀ ಬರಿಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ತೀನಿ, ಏನಿಲ್ಲ, 4ನ ವ್ಯಾಲ್ಯೂ ಏನು, ಇ, ನೆಕ್ಸ್ಟ್ ಈ 4ನ ವ್ಯಾಲ್ಯೂ ಎ, 8. ಇದನ್ನು ವೈಸ್ ವರ್ಷ ಬರಿತಾ ಹೋಗ್ತೀನಿ ಅಷ್ಟೇ, ಸಿಂಪಲ್. ಇಲ್ಲೇನು ಬರಿತೀನಿ, 2, 3, ಡಿ, ಸಿ, 5, ನೆಕ್ಸ್ಟ್ 7, 12. ಇಷ್ಟು ಸಿಕ್ಕಾಯ್ತಾ. ನೆಕ್ಸ್ಟ್ ಏನು ಮಾಡ್ತೀನಿ, ಇವೆರಡನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇನ್ನು ಉಳಿದಿದ್ದವೆರಡೇ ಅಲ್ವಾ, ಸೊ ಇವೆರಡನ್ನ ಆ್ಯಡ್ ಮಾಡ್ತೀನಿ. ಇವೆರಡನ್ನ ಆ್ಯಡ್ ಮಾಡಿದಾಗ ನನಗೇನು ಸಿಗುತ್ತೆ, 12 + 8 20 ನನಗೆ ಸಿಕ್ತು. ಇವಾಗ ನಾನೇನು ಮಾಡಬೇಕು, ಕೋಡ್ ಮಾಡ್ತಾ ಹೋಗಬೇಕು. ಏನು ಮಾಡಬೇಕು, ಕ್ಯಾರೆಕ್ಟರ್ಸ್ ಎಲ್ಲಿರುತ್ತೆ, ಕೊನೆಯಲ್ಲಿ ಲೀಫ್ ನೋಡಲ್ಲಿರುತ್ತೆ. ನಾನೇನು ಮಾಡಬೇಕು, ಟ್ರಾವರ್ಸ್ ಮಾಡಬೇಕಿಲ್ಲಿ. ಸೊ ಟ್ರಾವರ್ಸ್, ಈ ಟ್ರಾವರ್ಸ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ, ಲೆಫ್ಟ್ ಚೈಲ್ಡ್ಗಳೇನೇನಿರ್ತವೆ ಅವಕ್ಕೆಲ್ಲದಕ್ಕೂ ಕೂಡ 0ನ ಎನ್ಕೋಡ್ ಮಾಡ್ತೀನಿ. ರೈಟ್ ಚೈಲ್ಡ್ಗಳಿಗೆ 1ಅನ್ನು ಎನ್ಕೋಡ್ ಮಾಡ್ತಾ ಹೋಗ್ತೀನಿ. ಸೊ ಲೆಫ್ಟ್ ಸೈಡಲ್ಲಿರೋದಕ್ಕೆಲ್ಲ 0, ನೆಕ್ಸ್ಟ್ 8ನ ರೈಟ್ ಇರೋದ್ರಿಂದ 1. ಸೊ ರೈಟ್ ಸೈಡ್ 1, 1, ಲೆಫ್ಟ್ ಇದೆ 0, 0, 1. ಸೊ ಇವಾಗ ಇಲ್ಲಿ ಹಾಫ್ ಮೆನ್ ಕೋಡ್ನ ಬರಿತಾ ಹೋಗಬೇಕು. ಹೇಗೆ ಬರೆಯೋದು, ಫಸ್ಟ್ ಎ ಎಲ್ಲಿದೆ, ಇಲ್ಲಿದೆ. ಎ ಹೇಗೆ ಬಂದಿದೆ, ಇಲ್ಲಿ ರೂಟ್ ನೋಡಿಂದ ನೋಡ್ತಾ ಹೋಗಿ. ಸೊ ಫಸ್ಟು 0 ಆದಮೇಲೆ 1. ಎಗೆ ಏನು ವ್ಯಾಲ್ಯೂ ಬಂತು, 0. ಎಗೆ ಏನು ವ್ಯಾಲ್ಯೂ ಬರುತ್ತೆ, ಸಾರಿ ಇಲ್ಲೇ ಬರಿತೀನಿ. ಎಗೆ ಕೋಡ್ ಏನೋ ಹೇಗೆ ಬರಿತಾ ಹೋಗ್ಬೋದು, ಸಾರಿ 1 ಸೆಕೆಂಡ್. ಎಗೆ ಕೋಡ್ ಹೇಗೆ ಬರೀತಾ ಹೋಗ್ಬೋದು, ಹಾಫ್ ಮೆನ್ ಕೋಡ್ 0, 1. ನಾನು ಅಲ್ಲಿ ಬರೆದ್ರೆ ಇಲ್ಲಿ ಬರಿತಾ ಹೋಗಬೇಕು ಈ ಟೇಬಲಲ್ಲಿ, ಆದರೆ ಕನ್ಫ್ಯೂಷನ್ ಆಗುತ್ತೆ ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕಾದ್ರೆ, ಅದಕ್ಕೆ ನಾನು ಕೆಳಗಡೆನೇ ಬರಿತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೇಗಾಯಿತು, ನೆಕ್ಸ್ಟ್ ಬಿಗೆ ಬರಿಬೇಕು. ಸೊ ಬಿ ವ್ಯಾಲ್ಯೂ ಏನು, ಇಲ್ಲಿ 7 ಹತ್ರ ಬಿ ಇದೆ. ಸೊ ಬಿಗೆ ಹೇಗೆ ಬರೆಯೋದು, 1, 1. ಬಿನ ವ್ಯಾಲ್ಯೂ ಏನು, 1. 20ಇಂದ ನಾನು 12 ಬರ್ತೀನಿ, 1 ಯೂಸ್ ಮಾಡಿಕೊಂಡು. 12ಇಂದ 7ಗೆ 1 ಯೂಸ್ ಮಾಡ್ಕೊಂಡು ಬರ್ತೀನಿ. ಸೊ 1, 1. ನೆಕ್ಸ್ಟ್ ಸಿಗೆ ಹೇಗೆ ಬರ್ತೀನಿ, 1. ನೆಕ್ಸ್ಟ್ 12ಇಂದ 5ಗೆ 0 ಯೂಸ್ ಮಾಡ್ತೀನಿ. ನೆಕ್ಸ್ಟ್ 5ಇಂದ 3ಗೆ 1. ಸೊ 1, 0, 1. ನೆಕ್ಸ್ಟ್ ಡಿಗೆ, ಸೊ 20ಇಂದ 12ಗೆ 1ಅಲ್ಲಿ ಬರ್ತೀನಿ. 12ಇಂದ 5ಗೆ 0, 5ಇಂದ 2ಗೆ 0. ಸೊ ಏನಾಯಿತು, 1, 0, 0. ನೆಕ್ಸ್ಟ್ ಇಗೆ ಹೇಗೆ ಬರ್ತೀನಿ, 20ಇಂದ 8ವರೆಗೂ 0, 8ಇಂದ 4ಗೂ 0. ಸೊ 0, 0. ಈ ಅಷ್ಟನ್ನು ಕೂಡ ಈ ಜಾಗದಲ್ಲಿ ಹಾಫ್ ಮೆನ್ ಕೋಡ್ಸಿ ಪ್ರತಿಯೊಂದಕ್ಕೂ ABCD ಹೀಗೆ ಬರೆದ್ರೆ ನಮ್ಮ ಹಾಫ್ ಮೆನ್ ಕೋಡಿಂಗ್ ಆಯಿತು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.